ಹೇಳ್ತಾ ಇದ್ದೀನಿ. ಯಾವ ರೂಲ್ಸ್ ಸರ್? ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರಾ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವು ಇವತ್ತಿಗೂ ಇಲ್ಲ. ಮತ್ ನೀವೇನ್ ಕೇಳೋದ್ ಕ್ವಶನ್ ಅದು? SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀವ್ ಯಾವನ ಕೇಳಕ್ಕೆ? ಬಿಜೆಪಿ ಸಪೋರ್ಟ್ ಮತ್ತೆ ಇದಕ್ ಬೇರೆ ಅದು ಬೇರೆ ಇದೆ. ಬೆಳಗ್ಗೆ ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿದೀನಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಸ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದು ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ವೋಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೀಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಏನಾಗತ್ತ ಮಾಡು, ಬಕೆಟ್ ಹಿಡ ಬರಬೇಡ. ಸುಮಂತ್ ಅಂತ ಜಾಲತಾಣದಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು. ಶಿಕ್ಷಕರು BVLO ಬಗ್ಗೆ ನಾಗೇಶ್ ರೆಡ್ಡಿ ಅನ್ನೋರು ಮಾತಾಡಿದ್ರು. ಕಾಂಗ್ರೆಸ್ ಅಲ್ಲಿ ಯುವ ಘಟಕದ ಅಧ್ಯಕ್ಷ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಅವರು ಹೆಂಗಾಗಿದ್ದಾರೆ ಅಂದ್ರೆ, ಈ ರೀಸೆಂಟ್ ಆಗಿ ಶಿಲ್ಘಟ್ಟದಲ್ಲಿ ರಾಜೀವ್ ಗೌಡ ಹೇಗೆ ಒಂದು ಮಹಿಳಾ ಅಧಿಕಾರಿ ಮೇಲೆ ಮಾತಾಡಿದ್ರು, ಅದಕ್ಕೆ ಮೀರಿದಂತೆ ದರ್ಪ ತೋರಿಸಿದ್ದಾರೆ. ಏನು ನಾಗೇಶ್ ರೆಡ್ಡಿ ಅನ್ನೋರು ಏನಂತ ಹೇಳಿದ್ದಾರೆ ಅಂದ್ರೆ, ನನ್ನ ಮೇಲೆ 2 ಕೇಸ್ ಇದೆ, ಇದು 3ನೇ ಕೇಸು, ಏನ್ ಮಾಡ್ಕೊಂತೀಯೋ ಮಾಡ್ಕೋ ಹೋಗು ಅನ್ನೋಷ್ಟು ದಿಮಾಕು ಅಂತಾರಲ್ಲ, ಆ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದಾರೆ. ಏನು ಶಾಸಕರಿದ್ದಾರೆ ಅನ್ನೋಂಥ ಧೈರ್ಯನ, ಇಲ್ಲ ಅಂತಂದ್ರೆ ಬೇರೆ ಏನು ಸರ್ಕಾರ ಇದೆ ಅಂತನಾ? ಸರ್ಕಾರ ಜಾಸ್ತಿ ದಿನ ಇರಲ್ಲ, ಅಧಿಕಾರನೂ ಅಷ್ಟೇ ಜಾಸ್ತಿ ದಿನ ಇರಲ್ಲ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ತಗ್ಗಿ ಬಗ್ಗಿ ನಡಿಬೇಕು. ಫಸ್ಟು ಶಾಸಕರು ಯಥಾ ರಾಜ ತಥಾ ಪ್ರಜೆ ಅಂತಾರಲ್ಲ, ಆ ಥರ ಶಾಸಕರಿಗೂ ಮಾತು ಹಿಡಿತಾ ಇಲ್ಲ, ಸೇಮ್ ಶಿಷ್ಯಂದ್ರಿಗೂ ಮಾತ್ರ ಹಿಡಿತಾ ಇಲ್ದಿರ ಆಗ್ಬಿಟ್ಟಿದೆ. ಫಸ್ಟು BLO ಅಂತಂದ್ರೆ ಒಂದು ಶಿಕ್ಷಕರನ್ನ ಯಾವ ತರ ಮಾತಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಶಿಕ್ಷಕರು ಎಷ್ಟೋ ಯುವಕರನ್ನ ರೆಡಿ ಮಾಡ್ತಾ ಇರ್ತಾರೆ, ಅಂಥವ್ರ ಬಗ್ಗೆ ಈ ತರ ಫೋನ್ ಮಾಡಿ ಒಂದು ಬಾಯಲ್ಲಿ ರಿಪೀಟ್ ಮಾಡೋಕ್ಕಾಗಲ್ಲ. ಆ ಲ್ಯಾಂಗ್ವೇಜ್ ಅಲ್ಲಿ ಅವನು ಶಿಕ್ಷಕರು ಮಾತಾಡ್ತಾ ಇದ್ದಾನೆ. ಏನು ಬ್ಯಾಡ್ ಲ್ಯಾಂಗ್ವೇಜ್, ಫ್ಯಾಮಿಲೀಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಹಾಗೆ ಇದು ಏನು ಕೇಸ್ ಹಾಕು ಅಂದ್ರೆ ಹಾಕೋ ಹೋಗು, ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ, ನನ್ನ ಹತ್ರ ಇದೆ ಸರ್ಕಾರ ಏನು ಅನ್ನೋಷ್ಟು ಅಹಂ ಇಂದ ಮಾತಾಡ್ತಿದ್ದಾನೆ. ಮತ್ತೆ ಅವನು ರೀಸೆಂಟ್ ಆಗಿ ಆಲ್ ಡೈರಿ ಎಲೆಕ್ಷನ್ ಆದಾಗ, ಎಲೆಕ್ಷನ್ ನಲ್ಲಿ ಹಣದ ದರ್ಪ ಎಷ್ಟು ತೋರಿಸಿದ್ದಾರೆ ಅಂತಂದ್ರೆ, ಆ ಹಣನ ಒಡಿಯಕ್ ಹೋಗೋದು, ಮತ್ತೆ ಅಲ್ಲಿಂದ ಬಂದಿರೋ ಹಣನ ನನಗೆ ಇದು ಪಾಲ್ ಕೊಡು ಅಂತನೋ, ಇಲ್ಲಾಂದ್ರೆ ಅವ್ರ ಹತ್ರ ದೌರ್ಜನ್ಯದಿಂದ ಕಿತ್ಕೊಳೋ ಅಂಥದ್ದು, ಯಾವ ರೇಂಜ್ಗೆ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಇವರು ಈ ತರ ಒಂದು 4-5 ಜನ ಪುಡಾರಿಗಳನ್ನ ಇಟ್ಕೊಂಡು ರಾಜಕೀಯ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ನಮ್ಮ ಶಾಸಕರು. ಇಂಥದನ್ನೆಲ್ಲ ಮಟ್ಟ ಮಾಡಲಿಲ್ಲ ಅಂದ್ರೆ ಹತ್ತಿರದಲ್ಲಿ ನಿಮ್ಗೂ ಇದಕ್ಕೆಲ್ಲ ಪರಿಣಾಮ ಕಾಣಿಸುತ್ತೆ. ಇದೇ ನಮ್ಮ ಸಂಸದರು MLA ಆಗಿದ್ದಾಗ ಈ ತರ ಯಾವನಾದ್ರೂ ಒಬ್ಬ ಬಾಯಿ ಬಿಟ್ಟು ಕೂಡ ಮಾತಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಡಾಕ್ಟ್ರು ಆ ತರ ಶಿಸ್ತಾಗಿ ಜನಗಳಿಗೆ ಬುದ್ಧಿವಾದ ಹೇಳ್ಕೊಡ್ತಾ ಇದ್ರು. ಆ ಬುದ್ಧಿವಾದನ್ನ ಇವರು ತಿದ್ದಿದರೆ ಒಂದ್ ಲೆವೆಲ್ಗಿರುತ್ತೆ. ಇಲ್ಲ ಅಂದ್ರೆ ಶಿಲ್ಘಟ್ಟದಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ರಲ್ವಾ, ಆ ತರ ಇವ್ರು ನಾಗೇಶ್ ರೆಡ್ಡಿನೂ ಅಷ್ಟೇ ಶಿಕ್ಷೆ ಕೊಟ್ಟು ಅರೆಸ್ಟ್ ಮಾಡೋದು, ಇಲ್ಲಾಂದ್ರೆ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿದ್ರೆ ಇದನ್ನ ಮುಂದಿನ ಜನಗಳಿಗೆ ಒಂದು ಮಾದರಿ ಕೊಟ್ಟಂಗೆ. ಇಲ್ಲ ಅಂದ್ರೆ ಇದಕ್ಕೆ ಮುಂದೆ ಸೂಕ್ತ ಕ್ರಮ ನಮ್ಮ ಸಂಸದರ ನೇತೃತ್ವದಲ್ಲಿ ನಾವು ಒಂದು ತಂಡ ಮಾಡಿ ಅದಕ್ಕೆ ಪ್ರತಿಭಟನೆ ಮಾಡೋದು, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಸೂಕ್ತ ಕ್ರಮ ತಗೊಂತೀರಿ. ಮತ್ತೆ ಪೊಲೀಸ್ ಅಧಿಕಾರಿಗಳು ತುಂಬಾ ಶಿಸ್ತಾಗಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಇಂಥ ಪುಡಾರಿಗಳನ್ನ ಬೆಳೆಸೋದ್ರಿಂದ ಮತ್ತೆ ಅವ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆ ಸೂಕ್ತ ಕ್ರಮ ತಗೊಬೇಕು ಅಂತ ನಾವು
ಪೊಲೀಸ್ ಇಲಾಖೆ ಹತ್ರ ಕೇಳ್ಕೊಂತೀರಿ. ಸರ್ ಆ ಶಿಕ್ಷಕರ ನೆಚ್ಚಿನ ಶಿಷ್ಯನೇ ಅಂತ ಹೌದಲ್ವಾ? ಸರ್ ನೆಚ್ಚಿದ ಶಿಷ್ಯ ಅಂದ್ರೇನು ಈ ತರ ಶಿಷ್ಯ ಅಂತ ಯಾವನು ಗುರ್ಸ್ಕೊಳಲ್ಲ. ಅಂದ್ರೆ ಅವರೇ ಕಲಿಸಿದ ಒಂದು ಪಾಠದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಅವ್ರಿಗೆ ಗುರುವಿಗೆ ತಿರುಮಂತ್ರ ಆದ್ರ? ಸರ್ ಒಂದು ಕ್ಲಾಸಲ್ಲಿ 100 ಜನ ಪಾಠ ಕೇಳ್ತಾ ಇರ್ತಾರೆ, ಅದರಲ್ಲಿ ಒಬ್ಬ ಫಸ್ಟ್ ರ್ಯಾಂಕ್ ಅಂತ ಬರ್ತಾನೆ, ಒಬ್ಬ ಲಾಸ್ಟ್ ಅಲ್ಲಿ ಈ ತರ ಇದು ಆಗ್ತಾರೆ. ನಾವ್ ಹಂಗ ಅಂದ್ಬಿಟ್ಟು ಶಿಕ್ಷಕರನ್ನ ಯಾವತ್ತೂ ಆಗ್ಲಿ ತಗೊಳಕ್ಕಾಗಲ್ಲ. ಶಿಕ್ಷಕ ಅವ್ರಿಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶ್ರಮ ಕೊಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಒಳ್ಳೆ ಗುಣಮಟ್ಟವಾಗಿ ಕಲಿಬೇಕು ಅಂತಾರೆ. ಅದನ್ನ ಕಲಿಯೋದು ಬಿಡೋದು ಇವ್ರ ಮೇಲೆ ಹಿಡಿಯುತ್ತೆ. ಸರ್ ಆಡಿಯೋದಲ್ಲಿ ಇನ್ನೂ ಒಂದು ಮಾತು ಬಂದಿದೆ, ನೀವು ಬಿಜೆಪಿಗೆ ಬಕೆಟ್ ಹಿಡಿತೀರಾ ಅಂತ ಒಬ್ಬ ಅಫಿಷಿಯಲ್ ಆಗಿ ಪಕ್ಷಗಳ ನೇತೃತ್ವವನ್ನ ವಹಿಸೋದು ಎಷ್ಟರವರೆಗೂ ಸರಿ? ಸರ್ ಶಿಕ್ಷಕ ಅಲ್ಲಿ ಮಾಡಿರೋದು ಏನಂತ ಅಂದ್ರೆ ಅವರು 2 ಓಟು ಅಂದ್ರೆ ಮದ್ವೆ ಆಗಿ ಹೋಗಿದ್ದಾರೆ, ಇಲ್ಲಿ ಒಂದು ಓಟ್ ಇದೆ, ಅಲ್ಲೊಂದು ಓಟ್ ಇದೆ, ಇದರಲ್ಲಿ ಒಂದತ್ರ ನಾವು ಕಾನೂನು ಪ್ರಕಾರ ಒಂದತ್ರ ತೆಗಿಬೇಕು ಅಂತ ಮಾತಾಡಿದ್ದಾರೆ. ಆ ತೆಗಿಯೋ ವಿಚಾರದಲ್ಲಿ ಅವ್ರು ಎಲ್ಲಿ ಬೇಕೋ ಅಲ್ಲಿಗೆ ಪರ್ಮಿಷನ್ ಕೇಳಿದ್ದಾರೆ, ಇಲ್ಲಿ ತೆಗಿಬೇಕಾ ಅಲ್ಲಿ ತೆಗಿಬೇಕಾ ಅಂತ. ಇವ್ರೇನ್ ಮಾಡಿದ್ದಾರೆ, 2 ಕಡೆನೂ ಇದ್ರೇನು ಏನಂತೆ ನೀನ್ ಯಾವನು ತೆಗಿಯಕ್ಕೆ ಅನ್ನೋ ಲ್ಯಾಂಗ್ವೇಜ್ ಅಲ್ಲಿ ಕೌಂಟರ್ ತಗೊಂಡಿದ್ದಾರೆ. ಇದು ತುಂಬಾ ದರ್ಪವಾದ ಮಾತು. ಅಲ್ಲ, ನಾನು ಕೇಳಿದ ಕ್ವಶನ್ ಏನಂದ್ರೆ ಒಬ್ಬ